ರಾಜ್ಯಪಾಲರಂತ ಸಾಂವಿಧಾನಿಕ ಹುದ್ದೆಗೆ ಕವಡೆ ಕಾಸಿನ ಬೆಲೆಯನ್ನು ಕಿಂಚಿತ್ತು ಗೌರವವನ್ನು ಕೊಡದೇ ಇದ್ದ ಹಾಗೆ ಅಂಗಿಗಿಂಗಿ ಎಲ್ಲ ಹರ್ಕೊಂಡು ಅತ್ಯಂತ ಕಳಪೆಯಾಗಿ ಮತ್ತು ಅಸಂವಿಧಾನಿಕವಾಗಿ ನಡ್ಕೊಂಡಂತ ಕುಖ್ಯಾತಿ ಏನಾದರೂ ಇದ್ರೆ ಅದು BK ಹರಿಪ್ರಸಾದ್ ಅವರಿಗೆ. ಕೈ ತೋರಿಸ್ತೇನೆ ಕಾಲ್ ತೋರಿಸ್ಬೇಕಾಗಿತ್ತ? ಹಾಗಾದ್ರೆ ರಾಜ್ಯಪಾಲರನ್ನ ಒದಲಿಕ್ಕೆ ಮುಂದಾಗಿದ್ದೀರಾ ನೀವು? ನಿಮ್ಮ ಇಂಟೆನ್ಷನ್ ಅದಿತ್ತೇನು? ಇದು ನಿಮ್ಮ ಹಿರಿಯ ರಾಜಕಾರಣಕ್ಕೆ ತಕ್ಕುದಾದ ಭಾಷೆಯ? ಇದು ಪರಿಷತ್ತಿನಂತ ಎಂತೆಂತ ಘಟಾನುಘಟಿಗಳು ರಾಜ್ಯಸಭೆಯಲ್ಲಿ ನೋಡ್ರಿ, ಅಲ್ಲಿ RSS ನವರು ಯಾವ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ತೋರಿಸಿ. ಪಕ್ಷಾತೀತವಾಗಿ ಅದು ಕಾಂಗ್ರೆಸ್ ಇರಬಹುದು, JDS ಇರಬಹುದು, BJP ಇರಬಹುದು, ಯಾವುದೇ ಪಕ್ಷದವರು ಕೂಡ ಹೆಣ್ಣನ್ನ ಪಲ್ಲಂಗದ ವಸ್ತು ಅಂತ ಬಳಸಿದ್ದನ್ನ ಬಿಟ್ರೆ ಹೆಣ್ಣನ್ನ ಗೌರವಿಸಿಲ್ಲ ಅನ್ನೋದಕ್ಕೆ 100 ಸಾಕ್ಷ್ಯಗಳು ಸಿಗ್ತವೆ. ಸಿಡಿಗಳು, ಪೆನ್ ಡ್ರೈವ್ಗಳು ಅದನ್ನೇ ಹೇಳ್ತಾ ಇವೆ. ಪ್ರಜ್ವಲ್ ರೇವಣ್ಣನ ಕೇಸು ಒಂದು ಸಾಕು ನಿಮ್ಮ ರಾಜಕಾರಣಿಗಳ ಕಚ್ಚೆ ಹರಕುತನಕ್ಕೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ವಿಶೇಷ ಅಧಿವೇಶನವನ್ನು ಕೇಂದ್ರ ಸರ್ಕಾರದ ನರೇಗಾ ಮತ್ತು ಗಾಂಧಿ ಹೆಸರನ್ನು ತೆಗೆದು ಅದನ್ನು ಪರಿಷ್ಕರಿಸಿ ಮಧ್ಯವರ್ತಿಗಳು ಮತ್ತು ಕಾಂಗ್ರೆಸ್ಸಿನ ಮುಖಂಡರುಗಳು ಕೋಟಿ ಕೋಟಿ ನುಂಗುವುದನ್ನು, ಆ ನುಂಗುವಿಕೆಗೆ ಒಂದು ಇತಿಶ್ರೀಯನ್ನು ಹಾಡಬೇಕು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ 60 ಮತ್ತು 40% ಆ ರೀತಿಯ ಒಂದು ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರಕ್ಕೆ ಹೊರಿಸಬೇಕು ಅನ್ನುವ ಕಾರಣಕ್ಕಾಗಿ VV ರಾಮ್ಜಿ ಅನ್ನುವಂಥ ಹೆಸರಿನಲ್ಲಿ ನರೇಗಾ ಪರಿಷ್ಕೃತವಾಗಿ ಕಾಯ್ದೆಯಾಗಿ ಹೊರಬಂತು. ಅದರ ವಿರುದ್ಧ ಈಗ ಕಾಂಗ್ರೆಸ್ಸು ಹೋರಾಡ್ತಾ ಇದೆ. ಗಾಂಧಿ ಹೆಸರನ್ನು ತೆಗೆದರು. ಇವರ ಹಿಂದೆ ನೆಹರು, ಗಾಂಧಿ ಇತ್ಯಾದಿಗಳ ಹೆಸರನ್ನು ತೆಗೆದಾಗಲೂ ಕೂಡ ಅದನ್ನು ಇತಿಹಾಸ ಯಾವತ್ತೂ ಮರೆಯುವುದಿಲ್ಲ. ಅಂಥ ವಿಚಾರಗಳ ಬಗ್ಗೆ ಪ್ರತ್ಯೇಕವಾಗಿ ಚರ್ಚೆಯನ್ನು ಮಾಡಬಹುದು. ಕೇಂದ್ರ ಸರ್ಕಾರ ಮಾಡಿದ ಈ ಪರಿಷ್ಕೃತ ಒಂದು ಯೋಜನೆ ದುಡ್ಡು ಹೊಡೆಯುವ, ನರೇಗಾ ಹೆಸರಿನಲ್ಲಿ, ಬಡವರ ಹೆಸರಿನಲ್ಲಿ, ಕೂಲಿ ಕಾರ್ಮಿಕರ ಹೆಸರಿನಲ್ಲಿ ತಮ್ಮ ಜೇಬನ್ನು ತುಂಬಿಸಿಕೊಳ್ಳುವಂಥ ಕೆಲಸವನ್ನು ದಶಕಗಳಿಂದ ಮಾಡ್ಕೊಬಂದಂಥ ಕಾಂಗ್ರೆಸ್ಸಿಗೆ NDA ಸರ್ಕಾರ ಮರ್ಮಾಘಾತವನ್ನು ನೀಡಿದೆ. ಇದರ ಸಂದರ್ಭವನ್ನೇ ಇಟ್ಟುಕೊಂಡು ತಮ್ಮ ಎಲ್ಲ ಭ್ರಷ್ಟಾಚಾರವನ್ನು, ದಿವಾಳಿತನವನ್ನು, ತಮ್ಮ ಇಡೀ ಕಾನೂನನ್ನು ಗಾಳಿಗೆ ತೂರಿ ರಾಜ್ಯ ಸರ್ಕಾರ ಅನ್ನೋದೊಂದು ಅಸ್ತಿತ್ವದಲ್ಲಿ ಇದೆಯೇ ಎನ್ನುವ ಪ್ರಶ್ನೆಯನ್ನು ಸಾರ್ವಜನಿಕರೇ ಕೇಳುವ ಮಟ್ಟಕ್ಕೆ ಬಂದಿರೋದು. ಯಾವ ಪೇ CM ಮತ್ತು 40% ಕಮಿಷನ್ ಅಂತ ಹೋರಾಟ ಮಾಡಿ BJP ಸರ್ಕಾರದವನ್ನು ಉರುಳಿಸಿ ತಮ್ಮ ಸರ್ಕಾರವನ್ನು ಸ್ಥಾಪನೆ ಮಾಡಿತ್ತೋ ಇದೇ ಕಾಂಗ್ರೆಸ್ಸು, ಈಗ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧವೇ ಗುತ್ತಿಗೆದಾರರು ಕಮಿಷನ್ ಆರೋಪವನ್ನು ಮಾಡ್ತಾ ಇದ್ದಾರೆ. ಕೆಂಪಣ್ಣ ಇಲ್ಲ, ಈಗ ಉಳಿದ ಹಣದಿಕ್ಕಳೆ ಮಾಡ್ತಾ ಇರುವಂಥದ್ದು. ಇವೆಲ್ಲವನ್ನು ಮುಚ್ಚಿಕೊಳ್ಳಿಕ್ಕೆ ನರೇಗಾ ಮತ್ತು ಗಾಂಧಿ ಹೆಸರನ್ನು ತೆಗೆದದ್ದನ್ನು ಇಟ್ಕೊಂಡು ವಿಶೇಷ ಅಧಿವೇಶನವನ್ನು ಸಿದ್ದರಾಮಯ್ಯನವರು ಕರೆದರು. ದ್ವೇಷ ಭಾಷಣದ ಕಾರಣಕ್ಕಾಗಿ ರಾಷ್ಟ್ರಪತಿಗಳ ಪ್ರಾತಿನಿಧಿಕ ಸ್ವರೂಪವಾದಂಥ ಸಾಂವಿಧಾನಿಕ ಲೋಕಭವನ ಅದನ್ನು ಓದಲಿಕ್ಕೆ ಸಾಧ್ಯವಿಲ್ಲ ಅನ್ನುವ ನೆಲೆಯಲ್ಲಿ 4-6 ಲೈನ್ ಓದಿ ಅವರು ತನ್ನದೇ ಆದಂಥ ಸಾಂವಿಧಾನಿಕ ಕೆಲಸವನ್ನು ಮುಗಿಸಿ ರಾಜ್ಯಪಾಲರು ಹೊರಟರು. ರಾಜ್ಯಪಾಲರು ಹೊರಟಾಗ ಇದೇ BK ಹರಿಪ್ರಸಾದ್ ಕೈಯನ್ನು ತೋರಿಸಿ ಗೂಂಡಾಗಿರಿಯನ್ನು ಮಾಡಿ ನಿಮ್ಮ ಕೊರಳು ಪಟ್ಟಿ ಹಿಡಿತೇವೆ ಅನ್ನುವ ಮಟ್ಟಕ್ಕೆ, ಇಲ್ಲದೇ ಇದ್ದರೆ ಸಿದ್ಧಪಡಿಸಿದ ಭಾಷಣವನ್ನು ಓದಿ ಹೋಗಿ ಅನ್ನುವ ಮಟ್ಟಕ್ಕೆ ಅವತ್ತು ಬಂದದ್ದನ್ನು ನೀವು ನೋಡಿದ್ರಿ. ವಿಜುವಲ್ಸನ್ನು ನೋಡಿದರೆ ಇವರು ಜನಪ್ರತಿನಿಧಿಗಳೋ, ಪರಿಷತ್ತಿನ ಸದಸ್ಯರೋ, ಯಾರು ಇವರು ಅನ್ನುವ ಪ್ರಶ್ನೆಯನ್ನು ಈ ರಾಜ್ಯದ 7 ಕೋಟಿ ಜನ ಕೇಳಿದರು. ಅಲ್ಲಿಂದ ಆರಂಭವಾದಂಥ ಈ ವಿಶೇಷ ಅಧಿವೇಶನ ಅವಾಚ್ಯ ಶಬ್ದಗಳ, ಅಸಂವಿಧಾನಿಕವಾದಂಥ ಪದ ಬಳಕೆ, ಮುಷ್ಟಿಯುದ್ಧ, ಗೂಂಡಾಗಿರಿ,
ಎಲ್ಲದಕ್ಕೂ ಸಾಕ್ಷಿ ಸ್ವರೂಪವಾಗಿ ನಿಂತಿದೆ. ಪರಿಷತ್ತು ಅಂತಂದರೆ ಒಂದು ಚಿಂತಕರ, ಹಿರಿಯರ, ಅನುಭವಿಗಳ ಒಂದು ಅನುಭವದ ಚರ್ಚೆಯಾಗುವಂಥ ಒಂದು ನೆಲ, ಅದು ಚಾವಡಿ. ಅದು ಅಲ್ಲಿ BK ಹರಿಪ್ರಸಾದನಂಥ ಹಿರಿಯ ಸಂಸದೀಯ, ಹಿರಿಯ ರಾಜಕಾರಣಿ, ಅದನ್ನೇ ಸಭಾಪತಿ ಹೊರಟ್ಟಿ ಅವರು ಹೇಳಿದರು, ನಿಮ್ಮಿಂದ ನಾವು ಕೆಲವು ಸರಿ ಮಾರ್ಗದರ್ಶನವನ್ನು ಪಡ್ಕೊಂಡಿದ್ದೇವೆ, ಅಂಥ ಹಿರಿತನ ನಿಮಗಿದೆ, ಅಂಥವರ ಬಾಯಲ್ಲಿ ಇಂಥ ಶಬ್ದಗಳ, ಇಂಥ ಪದ ಬಳಕೆ, ಇಂಥ ವರ್ತನೆ ಇದು ಯಾರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆತ್ಮಪೂರ್ವಕವಾಗಿ ಮಾತಾಡಿ, ಆತ್ಮಸಾಕ್ಷಿಯಾಗಿ ಮಾತಾಡಿ ಅಂತ ಹೊರಟ್ಟಿ ಅವರು ಹೇಳಿದರು. ಅದರ ಮಧ್ಯೆ BJPಯ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲವಾದಿಯವರು ಕೂಡ ರೂಲ್ಸ್ ಬುಕ್ಕನ್ನು ಹರಿದಾಕಿದರು. ಅದು ಕೂಡ ಅಸಂವಿಧಾನಿಕವೇ. ಅದರ ಬಗ್ಗೆ ವಿಷಾದ ವ್ಯಕ್ತಪಡಿಸಲಾಯಿತು. ಆದರೆ BK ಹರಿಪ್ರಸಾದ್ ಯಾವಾಗಲೂ ಇವರನ್ನು ಬಚ್ಚಲಬಾಯಿ ಅಂತಲೇ ಕರೆಯೋದು. ಕಾಂಗ್ರೆಸ್ಸಿಗರನ್ನ, ಹೈಕಮಾಂಡನ್ನು ಒಪ್ಪಿಸಲಿಕ್ಕೆ, ಅವರನ್ನು ಒಂದು ಖುಷಿಪಡಿಸಲಿಕ್ಕೆ ಅವರು ಯಾವ ಹದ್ದನ್ನೂ ಮೀರ್ತಾರೆ. ಸಂವಿಧಾನ ಸಂವಿಧಾನ ಅಂತ ಹೇಳಿಕೊಂಡೆ ಅಸಂವಿಧಾನಿಕವಾದಂಥ ಮತ್ತು ಸತ್ಯದ ತಲೆಗೆ ಹೊಡೆದಾಗೆ ಅಸತ್ಯವನ್ನು BK ಹರಿಪ್ರಸಾದ್ ಮಾತಾಡ್ತಾ ಬರ್ತಾ ಇರುವುದೇ ಇತ್ತೀಚಿನ ದಿನಗಳ ಮತ್ತು ವರ್ಷಗಳ ಚರಿತ್ರೆ. ನೋಡಿ, ಅವರು 23, 28, 29 ಈ 3 ಡೇಟಲ್ಲಿ ಅಸಂವಿಧಾನಿಕವಾದಂಥ ಮತ್ತು ಸದನ ಅಥವಾ ಪರಿಷತ್ತು ಯಾವುದೇ ಕಾರಣಕ್ಕೂ ಸಹಿಸಲಾರದ ಮಟ್ಟಕ್ಕೆ ಭಾಷೆಯನ್ನು, ಪದವನ್ನು ಬಳಸಿದರು. ಅದರ ವಿರುದ್ಧವಾಗಿ BJP ಅತ್ಯಂತ ಆಕ್ರೋಶವನ್ನು ಕೆಂಡಾಮಂಡಲವಾಗಿ ಅವರನ್ನು ಸದನದಿಂದ ಎತ್ತಿ ಹೊರಗೆ ಬಿಸಾಡಿ ಅನ್ನುವ ಮಟ್ಟಕ್ಕೂ ಪ್ರತಿಭಟಿಸಿದರು. ಮತ್ತು ಆ ಕೋಲಾಹಲದ ಪರಿಸ್ಥಿತಿಯಲ್ಲಿ ಸದನ ಸುಸೂತ್ರವಾಗಿ ನಡೆಯಲೇ ಇಲ್ಲ. ಸದನ ಸುಸೂತ್ರವಾಗಿ ನಡೆದೇ ಇರುವುದಕ್ಕೆ BK ಹರಿಪ್ರಸಾದ್ ಅವರ ದುಷ್ಟ ಮತ್ತು ದುರ್ವರ್ತನೆಯ ಕಾರಣ ಅಂತ BJPಯ ನಾಯಕರು ಏಕಗಂಟದಿಂದ, ಒಕ್ಕೊರಲಿನಿಂದ ಪ್ರತಿಭಟಿಸಿದರು, ಆಕ್ಷೇಪಿಸಿದರು. ಅವರನ್ನು ಸಸ್ಪೆಂಡ್ ಮಾಡಿ ಅಂತ ಸದನದ ಬಾವಿಗಿಳಿದು ಪ್ರತಿಭಟಿಸಿದರು. ಹಾಗಾಗಿ ಪರಿಷತ್ತಿನ ಸಂದರ್ಭದಲ್ಲಿ BK ಹರಿಪ್ರಸಾದ್ ಅವರ ಉದ್ದಟತನದ ವರ್ತನೆ, ಹದ್ದು ಮೀರಿದ ವರ್ತನೆ, ನಾಲಿಗೆಯ ಅಪಸವ್ಯ ಇವೆಲ್ಲವೂ ಎಂಥ ರಾದ್ಧಾಂತಕ್ಕೆ ಕಾರಣ ಆಯಿತು ಅನ್ನೋದರ ಬಗ್ಗೆ ಸ್ವತಃ CM ಅವರೇ ವಿಷಾದವನ್ನು, ವ್ಯಾಕುಲತೆಯನ್ನು ಮತ್ತು BK ಹರಿಪ್ರಸಾದ್ ಅವರ ಬಗ್ಗೆ ಅತ್ಯಂತ ಅಸಂತೋಷವನ್ನು ವ್ಯಕ್ತಪಡಿಸಿದರು BSc ಸಭೆಯಲ್ಲಿ ಅನ್ನೋದು ಕೂಡ ಈಗ ದಾಖಲಾಗಿದೆ. ಹಾಗಾದರೆ ಈ ಎಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ರಾಜ್ಯಪಾಲರಂಥ ಸಾಂವಿಧಾನಿಕ ಹುದ್ದೆಗೆ ಕವಡೆ ಕಾಸಿನ ಬೆಲೆಯನ್ನು, ಕಿಂಚಿತ್ತು ಗೌರವವನ್ನು ಕೊಡದೇ ಇದ್ದ ಹಾಗೆ ಅಂಗಿಗಿಂಗಿ ಎಲ್ಲ ಹರ್ಕೊಂಡು ಅತ್ಯಂತ ಕಳಪೆಯಾಗಿ ಮತ್ತು ಅಸಂವಿಧಾನಿಕವಾಗಿ ನಡ್ಕೊಂಡಂಥ ಕುಖ್ಯಾತಿ ಏನಾದರೂ ಇದ್ದರೆ ಅದು BK ಹರಿಪ್ರಸಾದ್ ಅವರಿಗೆ. ಕೈ ಬೆರಳನ್ನು ತೋರಿಸಿ ರಾಜ್ಯಪಾಲರನ್ನು ಅವಮಾನಿಸಿದ್ರಿ ಅಂತ ಪರಿಷತ್ನಲ್ಲಿ BJP ಆರೋಪಿಸಿದರೆ, ಏನು ಕೈ ತೋರಿಸದೇನೆ ಕಾಲು ತೋರಿಸ್ಬೇಕಾಗಿತ್ತ ಅನ್ನುವ ಉದ್ದಟತನವನ್ನು BK ಹರಿಪ್ರಸಾದ್ ಅವರಿಂದ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಇದನ್ನೇ CM ಸಿದ್ದರಾಮಯ್ಯನವರು ಇಂಥ ಅಸಂವಿಧಾನಿಕ ಬಳಕೆ, ಇಂಥ ಒಂದು ಅಸಂಬದ್ಧ ಬಳಕೆ, ಇಂಥ ಒಂದು ನೀಚವಾದಂಥ ಶಬ್ದ ಬಳಕೆ, ಇದನ್ನು BK ಹರಿಪ್ರಸಾದ್ ಅವರಿಂದ ನಾನೂ ಕೂಡ ನಿರೀಕ್ಷಿಸಿರಲಿಲ್ಲ ಅನ್ನುವ ಮಾತನ್ನು BSc ಸಭೆಯಲ್ಲಿ ಹೇಳಿದರು ಅನ್ನೋದು ರಿಪೋರ್ಟ್ ಆಗ್ತಾ ಇದೆ. ಅವರಿಗೆ ಅತ್ಯಂತ ನೋವಾಗಿದೆ ಈ ವಿಷಯದಲ್ಲಿ. ಹರಿಪ್ರಸಾದ್ ಅವರ ಈ ವರ್ತನೆಯಿಂದಲೇ, ಇಂಥ ಪದಬಳಕೆಯಿಂದಲೇ ಈ ಬಾರಿ ಯಾವುದೇ ರೀತಿಯಲ್ಲೂ ಸುಸೂತ್ರವಾಗಿ ಪರಿಷತ್ತು ನಡೆದಿಲ್ಲ. ಯಾರು ಆ ಥರದ ವರ್ತನೆಯನ್ನು ಮಾಡಬಾರದು ಅನ್ನುವುದು CM ಸಿದ್ದರಾಮಯ್ಯನವರ ತಾಕೀತು ಮತ್ತು ಬೇಸರ, ಒಳಗುದಿ ಅನ್ನೋದು ಕೂಡ ಸ್ಪಷ್ಟವಾಗಿ ದಾಖಲಾಗಿದೆ. ಯಾಕೆ ಅಂತಂದರೆ
ರಾಜ್ಯಪಾಲರಂಥವರಿಗೆ ಒಂದು ಅಡ್ಡ ಹಾಕಿದ್ದು ತಪ್ಪು, ಆ ಥರ ಗೂಂಡಾವರ್ತನೆ ಇನ್ನೊಂದು ತಪ್ಪು, ಬೆರಳು ತೋರಿಸಿದ್ದು ಮಗದೊಂದು ತಪ್ಪು. ಈ ಎಲ್ಲ ವರ್ತನೆಯನ್ನು ಸಂಪೂರ್ಣವಾಗಿ ನೋಡಿದರೆ ಇದು ಸಾಂವಿಧಾನಿಕವಾಗಿ ಅಪರಾಧ. ಅಂಥದ್ದನ್ನು ಪ್ರಶ್ನಿಸಿದರೆ ಅದನ್ನು ಒಪ್ಪಿಕೊಂಡು ಎಲ್ಲೋ ಅಚಾನಕ್ಕು ಭಾವೋದ್ವೇಗದಲ್ಲಿ ಆದಂಥ ಒಂದು ತಪ್ಪು ಅನ್ನೋದನ್ನು ವಿಷಾದ ವ್ಯಕ್ತಪಡಿಸೋದು ಬಿಟ್ಟು ಕೈ ತೋರಿಸ್ದೇನೆ ಕಾಲು ತೋರಿಸ್ಬೇಕಾಗಿತ್ತ? ಹಾಗಾದರೆ ರಾಜ್ಯಪಾಲರನ್ನ ಒದಲಿಕ್ಕೆ ಮುಂದಾಗಿದ್ದೀರಾ ನೀವು? ನಿಮ್ಮ ಇಂಟೆನ್ಷನ್ ಅದಿತ್ತೇನು? ಇದು ನಿಮ್ಮ ಹಿರಿಯ ರಾಜಕಾರಣಕ್ಕೆ ತಕ್ಕುದಾದ ಭಾಷೆಯ? ಇದು ಪರಿಷತ್ತಿನಂತ ಎಂತೆಂಥ ಘಟಾನುಘಟಿಗಳು ರಾಜ್ಯಸಭೆಯಲ್ಲಿ ನೋಡ್ರಿ, ಅಲ್ಲಿ ನಮ್ಮ ಇದೇ ಸುಧಾಮೂರ್ತಿ ಅಂತವರು ಅಥವಾ ನಮ್ಮ ಜಗ್ಗೇಶ್ ಅಂತವರು ಪ್ರತಿಯೊಬ್ಬರು ಅಲ್ಲಿ ಮಾತಾಡುವ ಮಾತುಗಳಿಗೆ ಸಿಕ್ಕುವ ಮೌಲ್ಯವನ್ನು ನೋಡಿ. ಎಂತೆಂಥ ವಿಷಯವನ್ನೇ ಎತ್ಕೊಳ್ತಾರೆ, ಎಷ್ಟು ಅಧ್ಯಯನಶೀಲತೆಯಿಂದ ವರ್ತಿಸ್ತಾರೆ. ಬಿ ಕೆ ಹರಿಪ್ರಸಾದ್ ಸಚಿವರಾಗ್ಲಿಕ್ಕೆ ಹೊರಟಿದ್ದೀರಿ, ಸಿದ್ದರಾಮಯ್ಯನವರ ಮೆಚ್ಚಿಸ್ಲಿಕ್ಕೆ, ಹೈಕಮಾಂಡನ್ನು ಮೆಚ್ಚಿಸ್ಲಿಕ್ಕೆ. ಇಂಥ ತಗಡು ದಾರಿಯನ್ನು ಹಿಡಿಬೇಡಿ. ಇದು ನಿಮ್ಮ ಯೋಗ್ಯತೆಗೆ, ನಿಮ್ಮ ಅನುಭವಕ್ಕೆ, ಜನ ನಿಮ್ಮ ಮೇಲೆ ಇಟ್ಟಂಥ ವಿಶ್ವಾಸಕ್ಕೆ ದ್ರೋಹ ಅಷ್ಟೇ ಅಲ್ಲ, ಹೇಸಿಗೆ. ನಿಮ್ಮ ಮೇಲೆ ನೀವೇ ಹೇಸಿಗೆಯನ್ನು ಎರಚಿಕೊಂಡಾಗೆ ಇದು. ಸಂವಿಧಾನ ಅದರ ರಕ್ಷಣೆಗೆ ನಿಂತವರು ನಾವು ಅಲ್ಲ, ಭಕ್ಷಣೆಗೆ ನಿಂತವರು ನೀವು. ನಿಮ್ಮ ಅನುಕೂಲಕ್ಕೆ ತಕ್ಕಾಗಿ ಸಂವಿಧಾನವನ್ನು 78 ವರ್ಷದಲ್ಲಿ ಬಳಸದಿದ್ದರೆ ಅದು ನೀವೇ, ನಿಮ್ಮವರೇ, ನಿಮ್ಮ ಪಕ್ಷವೇ, ನೆನ್ಪಿಡಿ. ಅದರ ಆಚೆ ಇನ್ನೊಂದು ಮಾತಾಡ್ತಾರೆ ಅವರು. RSSನವರು ಯಾವಾಗಲೂ ಗೊಂದಲ, ಬಲಾತ್ಕಾರಿ, ಪಾಪಿಗಳು, ಯಾವುದೇ ಹೆಣ್ಮಕ್ಕಳನ್ನು ಬಿಟ್ಟಿಲ್ಲ. ಫೋಕ್ಸೋ ಕೇಸಿನಲ್ಲಿರುವ ಬಡ್ಡಿ ಗ್ಯಾಂಗ್ನವರು ಗೂಂಡಾಗಿರಿ ಬಗ್ಗೆ ಮಾತಾಡ್ತಾರೆ. ಎಂಥ ನೀಚತನರಿದು. RSSನವರು ಯಾವ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ತೋರಿಸಿ. ಪಕ್ಷಾತೀತವಾಗಿ, ಅದು ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ಯಾವುದೇ ಪಕ್ಷದವರು ಕೂಡ ಹೆಣ್ಣನ್ನ ಪಲ್ಲಂಗದ ವಸ್ತು ಅಂತ ಬಳಸಿದ್ದನ್ನ ಬಿಟ್ಟರೆ ಹೆಣ್ಣನ್ನ ಗೌರವಿಸಿಲ್ಲ ಅನ್ನೋದಕ್ಕೆ 100 ಸಾಕ್ಷ್ಯಗಳು ಸಿಗ್ತವೆ. ಸಿಡಿಗಳು, ಪೆನ್ ಡ್ರೈವ್ಗಳು ಅದನ್ನೇ ಹೇಳ್ತಾ ಇವೆ. ಪ್ರಜ್ವಲ್ ರೇವಣ್ಣನ ಕೇಸು ಒಂದು ಸಾಕು ನಿಮ್ಮ ರಾಜಕಾರಣಿಗಳ ಕಚ್ಚೆ ಹರಕುತನಕ್ಕೆ. ಹೆಣ್ಣುಮಕ್ಕಳನ್ನ ಯಾವ ರೀತಿ ನೋಡ್ತೀರಿ ಅನ್ನೋದಕ್ಕೆ, ಹೆಣ್ಣುಮಕ್ಕಳನ್ನ ಯಾವ ನಿಮ್ಮ ಭೋಗದ ವಸ್ತು ಅನ್ನುವಂಥ ರೀತಿಯಲ್ಲಿ ನೀವು ನೋಡಿದ್ದೀರಿ ಅನ್ನೋದಕ್ಕೆ 100 ಸಾಕ್ಷ್ಯಗಳು ಸಿಗ್ತವೆ. ನೋಡುವ, ನಿಮಗೆ ಧೈರ್ಯ ಇದ್ದರೆ RSSನ ಒಂದೆರಡು ಸಾಕ್ಷ್ಯಗಳನ್ನು ಕೊಟ್ಬಿಡಿ ನೋಡೋಣ. RSSನವರು ಕಾರ್ಯಕರ್ತರು, RSSನ ಮುಖಂಡರು, ಅವರು ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ದಾರೆ, ಫೋಕ್ಸೋ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ, ಹೆಣ್ಣುಮಕ್ಕಳನ್ನ ಅವರು ಬಲಾತ್ಕಾರ ಮಾಡೋದೇ ಅವರ ದಂಧೆ ಅನ್ನುವ ರೀತಿಯಲ್ಲಿ ಮಾತಾಡಿದ್ರಲ್ಲ. ಯಾವಾಗಲೂ RSSನವರು ಗೊಂದಲ ಹಾಗೂ ಬಲಾತ್ಕಾರಿ ಪಾಪಿಗಳು. ಎಲ್ಲಿದ್ದೀರಿ ಸ್ವಾಮಿ? RSSನ 100 ವರ್ಷದ ಇತಿಹಾಸದ ಗಮನ ಇದೆಯಾ ನಿಮಗೆ? ನಿಮಗಾಗಲಿ ಪ್ರಿಯಾಂಕಾ ಖರ್ಗೆ ಅವರಿಗಾಗಲಿ RSSನ ಬಗ್ಗೆ ಏನು ಗೊತ್ತು? ಏನು ತಿಳ್ಕೊಂಡಿದ್ದೀರಿ? RSS ಸಮಾಜ ವಿರೋಧಿ ಚಟುವಟಿಕೆಯಲ್ಲಿ ಭಾಗವಹಿಸಿದೆ ಅನ್ನೋದನ್ನ ನೀವು ಪ್ರೂವ್ ಮಾಡಿ. ಅದರ ಫಲವಾಗಿ ನಾವು ಏನು ಮಾಡಬೇಕಾದ್ರೆ ಮಾಡ್ತೇವೆ, ಮಾಡಿ ನೋಡೋಣ. ನೀವು ಹೇಳೋದು ಬೇಡ, RSSನವರಿಗೆ ನಾವೇ ಹೇಳ್ತೇವೆ ಇದನ್ನು. ಹೆಣ್ಣು ಮಕ್ಕಳ ವಿಷಯದಲ್ಲಿ, ದೇಶದ ವಿಷಯದಲ್ಲಿ, ದೇಶದ ಭಕ್ತಿಯ ವಿಷಯದಲ್ಲಿ, ಜನಗಣಮನದ ವಿಷಯದಲ್ಲಿ, ವಂದೇ ಮಾತರಂ ವಿಷಯದಲ್ಲಿ, ಈ ದೇಶದ ಭವ್ಯ ಪರಂಪರೆಯ ವಿಷಯದಲ್ಲಿ, ಸನಾತನ ಧರ್ಮದ ವಿಷಯದಲ್ಲಿ ಅವರಿಗಿರುವ ಕಮಿಟ್ಮೆಂಟು, ಶುದ್ಧತೆ, ಶುದ್ಧ ಚಾರಿತ್ರ್ಯ ನಿಮ್ಮಲ್ಲಿ ಎಷ್ಟು % ಇದೆ? ದೇಶದ ಪ್ರಥಮ ಪ್ರಧಾನಿಯವರ ಬಗ್ಗೆನೇ ಮಾತಾಡಬಹುದಾದಷ್ಟು ದಾಖಲಾದಂಥ ವಿಷಯ, ಕಪೋಲ ಕಲ್ಪಿತ ಅಲ್ಲ, ದಾಖಲಾದ ವಿಷಯ ಮಾತಾಡೋಣವೇನು? RSS ಬಗ್ಗೆ, ಅದರ ಚಾರಿತ್ರ್ಯದ ಬಗ್ಗೆ ಮಾತಾಡುವಷ್ಟು ನೀಚತನವನ್ನು ನೀವು ಪರಿಷತ್ತಿನಲ್ಲಿ ಬಳಸಬಾರ್ದಿತ್ತು. ನಿಮ್ಮ ವೈಯಕ್ತಿಕವಾದ ಅಭಿಪ್ರಾಯ ಏನೇ ಇರಬಹುದು, ಆದರೆ ಪರಿಷತ್ತಿನ ಆ ಒಂದು ಪುಣ್ಯ ನೆಲದಲ್ಲಿ, ಆ ಸಭೆಯಲ್ಲಿ, ಚಿಂತಕರ ಚಾವಡಿಯಲ್ಲಿ, ಸುಸಂಸ್ಕೃತರ ಒಂದು
ನೆಲೆಯಲ್ಲಿ ನೀವು ಮಾತಾಡುವ ಅರ್ಹತೆಯನ್ನೇ ಶುದ್ಧಾಂಗವಾಗಿ ಕಳ್ಕೊಂಡಿದ್ದೀರಿ. ನೀವು ಸ್ಮೃತಿಯನ್ನ ಕಳ್ಕೊಂಡಿದ್ದೀರಿ, ಮತಿಯನ್ನ ಕೆಡಿಸ್ಕೊಂಡಿದ್ದೀರಿ. ಮತಿಭ್ರಷ್ಟತೆ ನಿಮ್ಮ ಇಡೀ ಇದಾಗಿ ಆಳ್ತಾ ಇದೆ. ಇಲ್ಲದೇ ಇದ್ದರೆ ನಿಮ್ಮ ನಾಲಿಗೆಯೋ ಅಥವಾ ಅದು ಬಚ್ಚಲ ಏನದು? RSSನ ಮೇಲೆ ಇಂಥ ಮಾತನಾಡಿ ಯಾರಿಗಾದರೂ ನೋವಾಗಿದ್ದರೆ ತೋರಿಸ್ತೇವೆ. ಯಾರಿಗಾದರೂ ನೋವಾಗಿದ್ದರೆ ಈ ಭ್ರಷ್ಟರೆಲ್ಲರೂ ಆಡುವ ಮಾತುಗಳನ್ನು ಆಡಿ ಕೊನೆಗೆ ಆಡುವ ಮಾತೇ ಇದು. ವಿಷಾದವೋ ಕ್ಷಮೆ ಅಂತ ಬಂದಾಗ ಹೌದು ನನ್ನ ಮಾತಿಂದ ತಪ್ಪಾಗಿದೆ, ಪರಿಷತ್ತಿನ ಸಭೆಗೆ ಅವಮಾನ ಆಗಿದೆ, ಅದರ ಚಾರಿತ್ರ್ಯ ಹರಣ ಆಗಿದೆ, ಆದ್ದರಿಂದ ನಾನು ವಿಷಾದಿಸ್ತೇನೆ, ಕ್ಷಮೆ ಕೇಳ್ತೇನೆ. ಏನು ದಾಡಿಯ ನಿಮಗೆ ಈ ಥರ ಮಾತಾಡಲಿಕ್ಕೆ? ಯಾರಿಗಾದರೂ ನೋವಾಗಿದ್ದರೆ ಯಾರಿಗೆ ನೋವಾಗುವುದಿಲ್ಲ ಹೇಳಿ? RSSನಂಥ ದೇಶಭಕ್ತರ ಇಡೀ 100 ವರ್ಷದ ಇತಿಹಾಸಕ್ಕೆ ನೀವು ಮಸಿ ಬಳಿಯುವ ಪ್ರಯತ್ನ ಮಾಡಿದ್ದೀರಿ, ಅವಮಾನ ಮಾಡಿದ್ದೀರಿ. ಇದಕ್ಕಿಂತ ಉದ್ದಟತನ ಇನ್ನೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದೇ ಕೆಲಸವನ್ನ ಬೇರೆ ಪಕ್ಷದವರು ಕಾಂಗ್ರೆಸ್ ನಾಯಕರ ಬಗ್ಗೆ ಇನ್ನೊಂದೋ ಮಾಡಿದ್ದಿದ್ರೆ ಏನ್ ಮಾಡ್ತಿದ್ರಿ ನೀವು? ಇಡೀ ಹೋರಾಟವನ್ನ ಬೀದಿಗೆ ತಂದು ಬೆಂಕಿ ಹಚ್ತಿದ್ರಿ. BK ಹರಿಪ್ರಸಾದ್ ಅವರ ಲಂಗು ಲಗಾಮಿಲ್ಲದೆ ಇದ್ದಂತ ಈ ವರ್ತನೆ ಇದೆಯಲ್ಲ, ಇದು ಕರ್ನಾಟಕದ ಒಂದು ಸಾತ್ವಿಕ ಪರಂಪರೆಗೆ ಮಾಡಿದ ಅವಮಾನ, ಕಪ್ಪು ಚುಕ್ಕೆ. ಇದು ಇಡೀ ಕರ್ನಾಟಕದ ಪರಿಷತ್ತಿನ ರಾಜಕಾರಣದ ಚರಿತ್ರೆಯಲ್ಲಿ ನೀವು ಅದನ್ನ ಒಂದು ಕಪ್ಪು ಮಸಿ ಬಳಿದು ಅವತ್ತಿನ ದಿನವನ್ನ ಬ್ಲ್ಯಾಕ್ ಡೇ ಮಾಡಿದಿರಿ. ಅದಕ್ಕೆ ಮತ್ತೆ ಅಂದ್ರೆ ಈ ಸರಿ BK ಹರಿಪ್ರಸಾದ್ ಬಹುಶಃ ಭಾವಿಸಿದರೆ ಏನು ಅಂತಂದ್ರೆ, ಇತ್ತೀಚೆಗೆ ಪ್ರಿಯಾಂಕಾ ಖರ್ಗೆ ಅವರ ವರ್ತನೆಯನ್ನ ಗಮನಿಸಿದ್ದಾರೆ ಅವರು. ನನ್ನ ಅಂದಾಜು ಬರೀ ಬೊಗಳೆ, ಬರೀ ಸುಳ್ಳು, RSSನ ವಿರುದ್ಧ, ಮೋದಿ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ನಿರಂತರವಾಗಿ ದಾಳಿ ಮಾಡ್ತಾ ಪ್ರಿಯಾಂಕಾ ಖರ್ಗೆ ಅವರು ಓವರ್ ನೈಟು ರಾಹುಲ್ ಗಾಂಧಿಯವರ ಪರಮ ಶಿಷ್ಯರಾಗಿದ್ದಾರೆ. ಹೈಕಮಾಂಡಿನ ಅತ್ಯಂತ ಪ್ರೀತಿ, ಗೌರವ, ಆಸಕ್ತಿಯ ಕ್ಷೇತ್ರದ ಒಳಗಡೆ ಅವರು ಗುರುತಿಸ್ಕೊಂಡಿದ್ದಾರೆ. ತಂದೆಯವರ ಕಾರಣ ಒಂದು, ಇನ್ನೊಂದು ಈ ರೀತಿಯ ವರ್ತನೆ. ಕೋರ್ಟಲ್ಲಿ ಯಾವ ರೀತಿ ಚೀಮಾರಿ ಹಾಕ್ತಾ ಇದೆ ಕೋರ್ಟ್ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಆದರೆ ಅದರ ಪ್ರಭಾವಕ್ಕೊಳಗಾದಂಥ ಇದೇ BK ಹರಿಪ್ರಸಾದ್ ಪ್ರಾಯಶಃ ನಾನು ಈ ರೀತಿ ತೋಳೇರಿಸಿದರೆ, ನಾನು ಈ ರೀತಿ ಅವಾಚ್ಯ ಶಬ್ದಗಳಿಂದ ಬೈದರೆ, ನಾನು ಈ ರೀತಿ ರೆಬೆಲ್ ಆಗಿ ಕಾಣಿಸ್ಕೊಂಡ್ರೆ ಹೈಕಮಾಂಡು ನಮ್ಮನ್ನು ಗಮನಿಸ್ತದೆ, ಮಂತ್ರಿ ಮಾಡುತ್ತೆ ಅನ್ನುವಂಥ ಕಚಡ ದಾರಿಯನ್ನು ಹಿಡಿದಿದ್ದಾರೆ. ಅಮಾನುಷ ದಾರಿ, ಮನುಷ್ಯತ್ವವನ್ನು ಮೀರಿದಂಥ ಹೊಲಸು ದಾರಿ ಇದು ಅಂತ ಅವರಿಗೆ ಈಗ ಅರ್ಥ ಆಗ್ತಿರ್ಬೇಕು. ಇದೇ ಬಿಜೆಪಿಯ ಪರಿಷತ್ತಿನ ಪ್ರತಿಪಕ್ಷ ನಾಯಕರಿಗೆ ತಲೆ ಹಿಡ್ಕ ಅಂತಾರೆ. ಅಲ್ಲ, ಇವ್ರಿಗೆ ಏನಾಗಿದೆ? ಈ ಕಾಂಗ್ರೆಸ್ಸಿಗರಿಗೆ ಏನಾಗಿದೆ ಅಂದ್ರೆ ತಾವು ಏನು ಮಾಡಿದ್ರು ದಕ್ಕಿಸ್ಕೊಳ್ತೇವೆ ಅಂತಲೇನು? ಅಲ್ಲಿ ನೋಡಿದ್ರೆ ಕಾಂಗ್ರೆಸ್ಸಿನ ಒಬ್ಬ ಕಾರ್ಯಕರ್ತ, ಮುಖಂಡ, ಸರ್ಕಾರಿ ಅಧಿಕಾರಿಗೆ, ಹೆಣ್ಮಗಳಿಗೆ ಚಪ್ಪಲಿ ತೋರಿಸ್ತಾನೆ, ಕ್ಯಾರೆಕ್ಟರೈಸೇಷನ್ ಮಾಡ್ತಾನೆ. ಅವನನ್ನು ಬಂಧಿಸಲಿಕ್ಕೆ 15 ದಿನ ಬೇಕು, ಅವರದೇ ಸರ್ಕಾರ. ಮತಿಭ್ರಷ್ಟತೆ ಸಾಮೂಹಿಕರಣಗೊಂಡಿದೆಯೇನೋ ಅಂತ ಅನಿಸ್ತಾ ಇದೆ ಸತ್ಯಕ್ಕೂ. ಇಷ್ಟು ಕನಿಷ್ಠ, ಇಷ್ಟು ನಿರ್ಲಕ್ಷ್ಯ, ಇಷ್ಟು ನಿರ್ಲಜ್ಜ, ಇಂಥ ಹೇಸಿಗೆ ತಾವು ಯಾವ ಸಭೆಯಲ್ಲಿ ನಿಂತಿದ್ದೇವೆ, ಯಾವ ಸಭೆಯ ಪ್ರತಿನಿಧಿಗಳಾಗಿದ್ದೇವೆ, ಏನಾಗಿದ್ದೇವೆ ಅನ್ನೋದರ ಒಂದು ಕನಿಷ್ಠ ಪ್ರಜ್ಞೆ ಇಲ್ಲದೇನೆ ಈ ಥರ ಮಾಡ್ತಾ ಇದ್ದಾರಲ್ಲ, ಇದು ಅತ್ಯಂತ ಕರಾಳವಾದ ಕ್ಷಣ. ಇದು ಬಹಳ ಬೇಸರ ಅಂತ. ಅವರ ಮಾತಿನ ಮೇಲೆ, ಅವರ ಬಳಕೆಯ ಶಬ್ದದ ಮೇಲೆ, ಒಂದು ಸಂದರ್ಭವನ್ನು ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಒಂದು ದಕ್ಷವಾದಂಥ ನೆಲೆಯಲ್ಲಿ ಶುದ್ಧವಾಗಿ ಒಂದು ರಾಜಕಾರಣವನ್ನು, ಒಂದು ವಿಷಯವನ್ನು, ಒಂದು ಸಂದರ್ಭವನ್ನು ಹೇಗೆ ಮತನಕ್ಕೆ
ಒಂದು ವಾಗ್ವಾದಕ್ಕೆ ಈಡು ಮಾಡಬೇಕು ಅನ್ನುವ ಕನಿಷ್ಠ ಮಟ್ಟದ ಒಂದು ಚಾರಿತ್ರ್ಯ ಇಲ್ಲ ಅಂತ ಆದರೆ ಇಂಥವರೆಲ್ಲ ರಾಜಕಾರಣಿಗಳು ಯಾಕಾಗ್ತಾರೆ ಅನ್ನೋದೇ ಪ್ರಶ್ನೆ. ಇಂಥವರೆಲ್ಲರೂ ಕಾಂಗ್ರೆಸ್ನಲ್ಲೇ ಯಾಕಿರ್ತಾರೆ ಅನ್ನೋದು ಇನ್ನೊಂದು ಪ್ರಶ್ನೆ. ಅದರ ಅರ್ಥ BJPಯ ಛಲವಾದಿ ಮಾಡಿದಂಥ ರೂಲ್ ಬುಕ್ಕನ್ನು ಹರಿದಾಕಿದ್ದನ್ನು ಸಮರ್ಥನೆ ಮಾಡಬೇಕು ಅಂತ ಹೇಳ್ತಾ ಇಲ್ಲ ನಾನು, ಅದು ತಪ್ಪೇ. ಸಂವಿಧಾನದ ಒಂದು ಪ್ರಾತಿನಿಧಿಕ ಸ್ವರೂಪ ಅದು, ಅದನ್ನು ನೀವು ಹರಿದಾಕ್ತೀರಿ ಅಂತಾದರೆ ಇದಕ್ಕಿಂತ ಮುಟ್ಟಾಳ್ತಾನೆ ಇನ್ನೊಂದಿಲ್ಲ. ಸಂಯಮ ಇಲ್ಲದೆ ಇದ್ದಾಗ ಆಗುವ ಸಮಸ್ಯೆ ಇದು. ಬೀದಿಯಲ್ಲಿ ನಿಂತು ಮಾತಾಡ್ತಾ ಇದ್ದೇವೆ ಅನ್ನುವ ಪ್ರಜ್ಞೆಯಲ್ಲಿ ಪರಿಷತ್ತಿನಲ್ಲಿ ಮಾತಾಡ್ತಾ ಇರುವಂಥದ್ರ ತಪ್ಪಿದು. ರಾಜಕಾರಣಿಗಳಿಗೆ ಮುಖ್ಯವಾಗಿ ಬೇಕಾಗಿರುವುದು ಸಮಯ ಪ್ರಜ್ಞೆ, ಸಾಂವಿಧಾನಿಕ ಪ್ರಜ್ಞೆ ಮತ್ತು ನಾವು ಒಂದು ಸಮಾಜದ ಪ್ರಾತಿನಿಧಿಕವಾಗಿ ಇಲ್ಲಿ ನಿಂತು ಮಾತಾಡ್ತಾ ಇದ್ದೇವೆ. ಕೋಟಿ ಕೋಟಿ ಜನ ಇದನ್ನು ವೀಕ್ಷಿಸ್ತಾ ಇದ್ದಾರೆ. ನಮ್ಮ ಮಾತು, ನಮ್ಮ ಶಬ್ದ ಬಳಕೆ, ನಮ್ಮ ನೀತಿ, ನಿಲುವು, ಭಂಗಿ ಇವೆಲ್ಲವೂ ನಮ್ಮ ಇಡೀದಾದ ವ್ಯಕ್ತಿತ್ವವನ್ನಷ್ಟೇ ಅಲ್ಲ, ಕರ್ನಾಟಕದ ಜನಪ್ರತಿನಿಧಿಗಳಾಗಿ ನಾವು ವರ್ತಿಸಬೇಕಾದ ವರ್ತನೆಯ ಒಂದು ಸಾಂಕೇತಿಕ ಸ್ವರೂಪ ಅನ್ನುವಂಥ ಪ್ರಜ್ಞೆ ಇಲ್ಲದೆ ಇದ್ದಾಗ ಆಗುವ ಸಮಸ್ಯೆ. ಇಂಥ ಪಟಿಂಗರನ್ನು ಒಂದೆರಡು ಸರಿ ಸದನದಿಂದ ಹೊರಗಟ್ಟಿ ಸಭಾಪತಿಗಳೇ, ಆವಾಗ ಗೊತ್ತಾಗುತ್ತೆ ಅವರಿಗೆ, ಆವಾಗಾದರೂ ಬುದ್ಧಿ ಬರ್ತಾರೆ. ಇಲ್ಲದೆ ಇದ್ದರೆ ರಾಜಕಾರಣ ಇದು ರಾಜಕಾರಣ ಅಲ್ಲ. ಇದು BK ಹರಿಪ್ರಸಾದ್ ಬಳಸದಾಗೆ ಬಡ್ಡಿ ವ್ಯವಹಾರ ಮಾಡೋರು ಅಂತ ಹೇಳ್ತಾರಲ್ಲ, ಇದಕ್ಕಿಂತ ಕಳಪೆ ಇದು. ನಾಚಿಗೆ ಆಗಬೇಕು ಇವರಿಗೆ. ಮಾನ ಮರ್ಯಾದೆ ಇದ್ದರೆ ತಾನೇ ನಾಚಿಗೆ ಆಗೋದು. ಸ್ವಾಭಿಮಾನದ ಒಂದು ಸಾತ್ವಿಕತೆಯ, ಸುಭಗತೆಯ ಆ ಪ್ರಜ್ಞೆ ಇದ್ದಿದ್ರೆ ಈ ರೀತಿ ಯಾರು ವರ್ತಿಸ್ತಾ ಇರಲಿಲ್ಲ. ಅತ್ಯಂತ ಕೆಟ್ಟ ಒಂದು ಸದನ ಕಲಾಪ ಅಂತ ಇದು ಬಹುಶಃ ದಾಖಲಾಗಬಹುದು. ಆರಂಭದಿಂದ ಇವತ್ತಿನವರೆಗೂ ಅದು ಏನಲ್ಲಿ ನಡವಳಿಕೆಯನ್ನು ತೋರಿಸಿದಾರೋ ಆ ನಡವಳಿಕೆಗಳೆಲ್ಲ ಇದೆಯಲ್ಲ, ಅತ್ಯಂತ ಆಕ್ಷೇಪಾರ್ಹವಾದದ್ದು, ಅವಮಾನಕರಕವಾದದ್ದು, ಹೇಸಿಗೆ ಹುಟ್ಟಿಸುವಂಥದ್ದು. ರಾಜಕಾರಣ ಎಲ್ಲಿವರೆಗೆ ಬಂದು ನಿಂತಿದೆ ಅನ್ನೋದಕ್ಕೆ ಕೂಡ ಅದೊಂದು ಸಾಕ್ಷಿ ಪ್ರಜ್ಞೆ. ನಮಸ್ತೆ.